ವೆಲ್ಕಮ್ ಬ್ಯಾಕ್ ಗೈಸ್. ನೀವು ನೋಡ್ತೀರಾ ಇಂಜಿನಿಯರಿಂಗ್ ಕನ್ನಡ ಆ್ಯಂಡ್ ನಾನು ನಿಮ್ಮ ಚಂದನ್. ಸೊ ನಿಮ್ಮಲ್ಲಿ ಎಷ್ಟೊಂದು ಜನ ಇವಾಗ ತಾನೇ ಗ್ರ್ಯಾಜುಯೇಟ್ ಆಗಿರ್ತೀರಾ. ಕಾಲೇಜಲ್ಲಿ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಇಲ್ಲ ಅಂತನೋ ಅಥವಾ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಇದ್ರೂ ಈ ವರ್ಷ ರಿಸೆಷನಿಂದ ಕಡಿಮೆ ಪ್ಲೇಸ್ಮೆಂಟ್ಸ್ ಆಗಿರೋದ್ರಿಂದ ನಿಮ್ಗೇನಾದರೂ ಜಾಬ್ ಸಿಕ್ಕಿಲ್ಲ ಅಂದರೆ ಜಾಬ್ ಹುಡುಕ್ತಾ ಇರ್ತೀರಾ. ಅಥವಾ ಇನ್ನು ಸ್ವಲ್ಪ ಜನ ಕೆರಿಯರ್ ಚೇಂಜ್, ಅವರು ನಾನ್ ಐ ಟಿ ಬ್ಯಾಕ್ಗ್ರೌಂಡಲ್ಲಿ ಇರ್ತಾರೆ, ಐ ಟಿಗೆ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ. ಅಥವಾ ಇರೋ ಕಂಪನಿನ ಚೇಂಜ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಸೊ ಇವರೆಲ್ಲರ ಮಧ್ಯ ಒಂದು ಕಾಮನ್ ಏನು, ಜಾಬು. ಸೊ ಜಾಬ್ನ ಎಲ್ಲರೂ ಹುಡುಕ್ತಾ ಇರ್ತೀರಾ. ಜಾಬ್ ಹುಡ್ಕೋಕೆ ಬಂದರೆ ಎಷ್ಟೊಂದು ಪ್ಲ್ಯಾಟ್ಫಾರ್ಮ್ ಇದೆ. ನೌಕರಿ ಇರ್ಬೋದು, ಲಿಂಕ್ಡ್ ಇನ್ ಇರ್ಬೋದು, ನೆಕ್ಸ್ಟ್ ಲೆವೆಲ್ ಇರ್ಬೋದು. ಈ ರೀತಿ ಪ್ಲ್ಯಾಟ್ಫಾರ್ಮ್ಸ್ ಇರಬೇಕಾದ್ರೆ ಮೋಸ್ಟ್ ಪಾಪ್ಯುಲರ್ ಒನ್ನು ಲಿಂಕ್ಡ್ ಇನ್ ಅಂತ ಹೇಳ್ಬೋದು. ಸೊ ಈ ಲಿಂಕ್ಡ್ ಇನ್ನಲ್ಲಿ ನೀವು ಎಷ್ಟೊಂದು ಜನ ಜಾಬ್ಗೆ ನೀವು ಅಪ್ಲೈ ಮಾಡ್ತಾ ಇರ್ತೀರಾ, ಆಯಿತಾ. ಬಟ್ ಅಪ್ಲೈ ಮಾಡಿದ್ರೂ ನಿಮಗೆ ರೆಸ್ಪಾನ್ಸೇ ಬರ್ತಾ ಇರಲ್ಲ. ನೀವು 1000 ಅಪ್ಲಿಕೇಶನ್ಸ್ ಹಾಕಿದ್ರೂ ಎಷ್ಟೊಂದು ಜನಕ್ಕೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಹ ಬಂದಿರಲ್ಲ. ಅವಾಗ ಏನು ಮಾಡ್ತೀವಿ, ನಾವು ರೆಫರಲ್ ಕೇಳೋದಿರಲಿ, ಇದಕ್ಕೆಲ್ಲ ನಾವು ಹೊರಗಡೆಯಿಂದ ಔಟ್ರೀಚ್ ಮಾಡಿಕೊಂಡು ಫ್ರೆಂಡ್ಸಿಂದ ತಗೊಂಡು ಈ ಥರನೂ ಒಂದು ಸ್ಟ್ರೀಮ್ ಇದೆ. ಬಟ್ ಲಿಂಕ್ಡ್ ಇನ್ನಲ್ಲೇ ನಿಮ್ಮ ಪಾಸಿಟಿವ್ ರೆಸ್ಪಾನ್ಸಸ್ ಕೌಂಟ್ನ ಜಾಸ್ತಿ ಮಾಡ್ಕೋಬೇಕು, ಜಾಸ್ತಿ ಚಾನ್ಸಸ್ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದಾದರೆ ಸ್ವಲ್ಪ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದೆ. ಅದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾನು. ಅದಕ್ಕಿಂತ ಮೊದಲು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಸಹ ಫಾಲೋ ಮಾಡಿ. ಯಾಕೆಂದರೆ ಅಲ್ಲಿ ನಿಮಗೆ ಇಂಟರ್ವ್ಯೂ ಟಿಪ್ಸ್, ಕಂಪ್ಯೂಟರ್ ಸೈನ್ಸ್ ಕಾನ್ಸೆಪ್ಟ್ಸ್, ಇದ್ರ ಮೇಲೆ ರೀಲ್ಸ್ ಶಾರ್ಟ್ 1.5 ಮಿನಿಟ್ ನೋಡಿದರೆ ನೀವು ಆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೋದು. ಆ ರೀತಿ ನಾನು ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ಸೊ ಫಾಲೋ ಮಾಡಿ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋದಾದರೆ, ಲಿಂಕ್ಡ್ ಇನ್ನಲ್ಲಿ ಇದ್ದೀವಿ ನಾವು. ಸೊ ಲಿಂಕ್ಡ್ ಇನ್ ಈ ರೀತಿ ಕಾಣಿಸುತ್ತೆ. ನೀವು ಲಿಂಕ್ಡ್ ಇನ್ ಅಕೌಂಟೇ ಇಲ್ಲ ಅಂದರೆ ಲಿಂಕ್ಡ್ ಇನ್ ಪ್ರೊಫೈಲ್ನ ಫಸ್ಟ್ ಕ್ರಿಯೇಟ್ ಮಾಡಿ, ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ಲಿಂಕ್ಡ್ ಇನ್ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾದ್ರೆ ಏನೇನು ಹಾಕಬೇಕು, ಲೈಕ್ ಯಾವ್ಯಾವ ಡೀಟೇಲ್ಸ್ನ ಕೊಡಬೇಕಾಗಿರುತ್ತೆ, ಹೇಗೆ ಅದನ್ನು ಸ್ಟ್ರಕ್ಚರ್ ಮಾಡಬೇಕು ನೀವು ಜಾಸ್ತಿ ರೀಚ್ ಸಿಗೋಕ್ಕೆ, ಸರ್ಚ್ ಇಂಜಿನ್ಗೆ ಆಪ್ಟಿಮೈಸ್ ಮಾಡೋಕ್ಕೆ ಅಂತ ಹೇಳಿ ನಾನು ಇನ್ನೊಂದು ವೀಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ನನ್ನ ಪ್ರೊಫೈಲಿಗೆ ಬಂದರೆ ಇದು ನನ್ನ ಬೇಸಿಕ್ ಪ್ರೊಫೈಲ್, ಆಯಿತಾ. ಸೊ ನನ್ನ ಬಗ್ಗೆ ನಾನು ಸದ್ಯಕ್ಕೆ ಏನು ಮಾಡ್ತಾ ಇದ್ದೀನಿ, ಹೆಡ್ಲೈನ್ ಇರುತ್ತೆ. ಆ್ಯಂಡ್ ಇದರಲ್ಲಿ ನಮ್ಮ ಅಬೌಟ್ ಸೆಕ್ಷನಲ್ಲಿ ನಮ್ಮ ಅಬೌಟ್ ಅಸ್ ಇರುತ್ತೆ. ಆ್ಯಂಡ್ ದೆನ್ ನಿಮ್ಮ ಫೀಚರ್ಡ್ ಪೋಸ್ಟ್ಸ್ ಆ್ಯಂಡ್ ಮೇಯ್ನಾಗಿ ಎಕ್ಸ್ಪೀರಿಯನ್ಸ್ನ ಕರೆಕ್ಟಾಗಿ ಹಾಕ್ಬೋದು. ಪ್ರತಿಯೊಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಸಹ ಇಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಎಷ್ಟು 19 ಎಕ್ಸ್ಪೀರಿಯನ್ಸಸ್ ಇದೆ. ಸೊ ನಿಮ್ಮ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ನೀವು ಒಂದಿದ್ರೂ ಪರವಾಗಿಲ್ಲ ಇಲ್ಲಿ ಹಾಕಿ. ಆ್ಯಂಡ್ ಆ ಎಕ್ಸ್ಪೀರಿಯನ್ಸಲ್ಲಿ ಏನೇನು ಮಾಡಿದ್ರಿ ಅಂತ ಡಿಸ್ಕ್ರಿಪ್ಷನ್ ಹಾಕೋದನ್ನು ಸಹ ಮರಿಬೇಡಿ. ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ ವೀಡಿಯೋ ನಿಮಗೆ ಅಲ್ಲಿ ಸಿಗುತ್ತೆ. ಇನ್ನೊಂದು ವೀಡಿಯೋ ಇದೆ, ಅದು ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಆವಾಗಲೇ ಹೇಳ್ದಂಗೆ. ಆ್ಯಂಡ್ ಎಜುಕೇಷನ್ ಇರ್ಬೋದು, ಲೈಸೆನ್ಸಸ್, ಸರ್ಟಿಫಿಕೇಷನ್ಸ್ ಇರ್ಬೋದು, ನಿಮ್ಮ ಪ್ರಾಜೆಕ್ಟ್ಸು ಎಲ್ಲ ನಿಮ್ಮ ಟೋಟಲ್ ಪ್ರೊಫೆಷನಲ್ ಲೈಫ್ನ ಇಲ್ಲಿ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಥರ ಮಾಡ್ತಿರ್ತೀರಾ ಅಂತ ಅನ್ಕೋಬೋದು. ಸೊ ಆ ರೀತಿ ಇಲ್ಲಿ ಇರುತ್ತೆ, ಆಯಿತಾ. ಈ ಪ್ರೊಫೈಲ್ನ ಫಸ್ಟ್ ಬಿಲ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ನೀವು ಬೇಸಿಕ್ ಪ್ರೊಫೈಲ್ ಇದ್ದರೆ ಲಿಂಕ್ಡ್ ಇನ್ನೇ ನಿಮಗೆ ಆಪ್ಟಿಮೈಸೇಷನ್ ಕೊಡಲ್ಲ. ಬಟ್ ನನಗೆ ಲಿಂಕ್ಡ್ ಇನ್ ಆಪ್ಟಿಮೈಸೇಷನ್ ಕೊಡುತ್ತೆ. ಆ್ಯಂಡ್ ಮೆನಿ ಪೀಪಲ್, ಎಷ್ಟೊಂದು ಪ್ರೊಫೈಲ್ ವ್ಯೂವರ್ಸ್ ನೋಡಿ 1768 ಪೀಪಲ್ ಪ್ರೊಫೈಲ್ನ ವ್ಯೂ ಮಾಡ್ತಾರೆ. ಯಾಕೆ ನನ್ನ ಪ್ರೊಫೈಲ್ ವೆಲ್ ಮೇಂಟೈನ್ಡ್ ಇದೆ, ಆದಷ್ಟು ಕಂಟೆಂಟ್ ಹಾಕಿದ್ದೀನಿ ನನ್ನ ಬಗ್ಗೆ, ಇದಕ್ಕೋಸ್ಕರ ಅಲ್ಲಿ ಒಂದು ನನಗೆ ಎಡ್ಜ್ ಸಿಗುತ್ತೆ. ಅದೇ ರೀತಿ ನಿಮ್ಮ ಪ್ರೊಫೈಲ್ನ ಸಹ ಬಿಲ್ಡ್ ಮಾಡ್ಕೋಬೇಕಾಗಿರುತ್ತೆ. ಫಸ್ಟು ಪ್ರೊಫೈಲ್ ಬಿಲ್ಡ್ ಮಾಡ್ಕೋತೀರಾ. ಸೊ ಬೇಸಿಕ್ ಆದರೂ ಪರವಾಗಿಲ್ಲ, ಪ್ರೊಫೈಲ್ನ ಬಿಲ್ಡ್ ಮಾಡಿ ಆದಷ್ಟು ಡಿಸ್ಕ್ರಿಪ್ಷನ್ ಹಾಕಿ. ನೆಕ್ಸ್ಟ್ ಇವಾಗ ನೀವು ಅಪ್ಲಿಕೇಶನ್ ಹಾಕೋದಿರಲಿ, ನೀವು ಪೋಸ್ಟ್ ಮಾಡೋದಿರಲಿ, ಇವಾಗ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದೆ, ಆಯಿತಾ. ಅದನ್ನು ಶೇರ್ ಮಾಡೋಕ್ಕೂ ಮೊದಲು ನೀವೇನಾದರೂ ಇವಾಗ ಜಾಬ್ ಹುಡುಕ್ತಾ ಇದ್ರೆ, ಅದರಲ್ಲೂ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ರೋಲ್ಸಲ್ಲಿ ಜಾಬ್ ಹುಡುಕ್ತಾ ಇದ್ರೆ ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ನೆಕ್ಸ್ಟ್ ಲೆವೆಲ್ ಅಂತ ಕೇಳಿರ್ಬೋದು ನೀವು. ನೆಕ್ಸ್ಟ್ ಲೆವೆಲ್ ಒಂದು AI ಬೇಸ್ಡ್ ಹೈರಿಂಗ್ ಪ್ಲಾಟ್ಫಾರ್ಮ್, ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಇವರು ಇದೇ ಜೂನ್ 15 17ವರೆಗೆ ಟಾಪ್ ಕಂಪನೀಸ್ ಲೈಕ್ ಎರಿಕ್ಸನ್, ಹ್ಯೂಮನ್ ಕ್ಯಾಪಿಟಲ್, ಆಪ್ಟಿಮ್ ಹೈರ್ ಇಂಥ ಒಂದು ಕಂಪನೀಸ್ ಜೊತೆ ಕೊಲಾಬರೇಟ್ ಆಗಿ ಅಪ್ ಟು 100+ ಓಪನ್ ಪೊಸಿಷನ್ಸ್ಗೆ ಹೈರ್ ಮಾಡ್ಕೊಳ್ಳೋಕ್ಕೋಸ್ಕರ ಫುಲ್ ಸ್ಟ್ಯಾಕ್ ಡೆವಲಪರ್ ಜಾಬ್ ಹಂಟ್ ಅಂತ ಹೇಳಿ ಒಂದು ರಿಕ್ರೂಟ್ಮೆಂಟ್ ಡ್ರೈವ್ನ ಹಾಸ್ಟ್ ಮಾಡ್ತಿದ್ದಾರೆ. ಇಲ್ಲಿ ನಿಮಗೆ ಜಾಬ್ ಆಫರ್ ಸಿಕ್ಕಿದ್ರೆ ಅಪ್ ಟು 25 lakhs per annum ಸಿಗೋವಂಥ ಚಾನ್ಸಸ್ ಇದೆ. ಸೊ ನೀವೇನಾದರೂ ಫುಲ್ ಸ್ಟ್ಯಾಕ್ ಡೆವಲಪರ್ ಆಗಿ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಜಾಬ್ ರೋಲ್ಸ್ಗೆ ಏನಾದರೂ ಸರ್ಚ್ ಮಾಡ್ತಿದ್ರೆ ಇದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ತುಂಬಾ ಸಿಂಪಲ್ ಇದಕ್ಕೆ ರಿಜಿಸ್ಟರ್ ಆಗೋದು. ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಸೈನ್ ಅಪ್ ಆಗಿ. ಸೈನ್ ಅಪ್ ಆದಮೇಲೆ ಪ್ರೊಫೈಲ್ ಸೆಟಪ್ ಮಾಡಿಕೊಂಡು ಒಂದು AI ಇಂಟರ್ವ್ಯೂಗೆ ನೀವು ರಿಜಿಸ್ಟರ್ ಆಗಬೇಕಾಗಿರುತ್ತೆ. ನಾನು ನೆಕ್ಸ್ಟ್ ತೋರಿಸ್ತೀನಿ ಅದು ಸ್ಕ್ರೀನ್ಶಾಟ್ನ. ಇದಾದಮೇಲೆ ಒಂದು AI ಇಂಟರ್ವ್ಯೂ ತೊಗೊಳುತ್ತೆ. AI ಇಂಟರ್ವ್ಯೂ ಆದಮೇಲೆ ನಿಮ್ಗೆ ಏನಾದ್ರು ಶಾರ್ಟ್ ಲಿಸ್ಟ್ ಆದರೆ ನೀವು ಬ್ಯಾಂಗ್ಳೂರಲ್ಲಿ ಒಂದು ಇನ್ ಪರ್ಸನ್ ಇಂಟರ್ವ್ಯೂನ ಅಟೆಂಡ್ ಮಾಡ್ತಾ ಇರ್ತೀರಾ. ಲೈಕ್ ಫೇಸ್ ಟು ಫೇಸ್ ಇಂಟರ್ವ್ಯೂ ಇರುತ್ತೆ. ಅಲ್ಲಿ ನಿಮ್ಮ ಟೆಕ್ನಿಕಲ್ ಆ್ಯಂಡ್ ಅದರ್ ಸ್ಕಿಲ್ಸ್ನ ಅವರು ಅಸೆಸ್ ಮಾಡಿಕೊಂಡು ನಿಮಗೆ ಶಾರ್ಟ್ ಲಿಸ್ಟ್ ಮಾಡಿ ನಿಮಗೆ ಜಾಬ್ ಆಫರ್ ಕೊಟ್ಟರೆ, ಈ ಜಾಬ್ ಆಫರ್ ಅಪ್ ಟು 25 lakhs per annum ಇನ್ ಟಾಪ್ ಕಂಪ್ನೀಸ್ ಇರುವಂಥ ಚಾನ್ಸಸ್ ಇದೆ. ಸೊ ಇವಾಗಲೇ ನೆಕ್ಸ್ಟ್ ಲೆವೆಲ್ಗೆ ರಿಜಿಸ್ಟರ್ ಆಗಿ ಈ ಪ್ರೋಗ್ರಾಮ್ಗೆ ಜಾಯ್ನ್ ಆಗೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇಲ್ಲಿ ನಾನು ಹೇಳಿದೆ, ನೆಕ್ಸ್ಟ್ ಲೆವೆಲ್ಗೆ ನೀವು ರಿಜಿಸ್ಟರ್ ಆದ ತಕ್ಷಣ ಅಪ್ಲಿಕೇಶನಲ್ಲಿ ಹೋಮ್ ಪೇಜಲ್ಲಿ ಈ ರೀತಿಯ ಒಂದು ಪ್ರೋಗ್ರಾಮ್ದು ಒಂದು ಕಾರ್ಡ್ ಬರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು 15 to 17 ಜೂನ್ ಇದೆ. ಇಲ್ಲಿ ಜಾಯಿನ್ ನೌ ಅನ್ನೋ ಒಂದು ಬಟನ್ ಇದೆ. ಜಾಯಿನ್ ನೌ ಬಟನ್ನ ಕ್ಲಿಕ್ ಮಾಡಿದ್ರೆ ಈ ಒಂದು ಪ್ರೋಗ್ರಾಮ್ಗೆ ನೀವು ರಿಜಿಸ್ಟರ್ ಆಗ್ತಿರ್ತೀರಾ. ಇಲ್ಲಿ ಬ್ಯಾಂಗ್ಳೂರ್ ಅಷ್ಟೇ ಅಲ್ಲ, ನೋಯ್ಡಾ, ಕೋಲ್ಕತ್ತಾ, ಹೈದರಾಬಾದ್ ಆ್ಯಂಡ್ ವೇರಿಯಸ್ ಅದರ್ ನೀವು ನೋಡ್ತಿರ್ಬೋದು ಸ್ಕ್ರೀನಲ್ಲಿ. ಈ ಒಂದು ಇನ್ ಪರ್ಸನ್ ಇಂಟರ್ವ್ಯೂನ ಅಲ್ಲಿ ಅವರು ಕಂಡಕ್ಟ್ ಮಾಡ್ತಾ ಇರ್ತಾರೆ. ಈ ರಿಕ್ರೂಟ್ಮೆಂಟ್ ಡ್ರೈವ್ ಅಷ್ಟೇ ಅಲ್ಲ, ನೆಕ್ಸ್ಟ್ ಲೆವೆಲ್ಲು ಆ್ಯಸ್ ಎನ್ ಅಪ್ಲಿಕೇಶನ್ ಸಹ ಒಂದು ಬೆಸ್ಟ್ ಜಾಬ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ನಾನು ಸಹ ಯೂಸ್ ಮಾಡ್ತಿದ್ದೆ. ಇಲ್ಲಿ AI ನ ಅವರು ಯೂಸ್ ಮಾಡಿ ಜಾಬ್
ಹೈರಿಂಗ್ ಪ್ರಾಸೆಸ್ನ ಒಂದು ಸಿಂಪಲ್ ಮಾಡಿದ್ದಾರೆ ನಿಮಗೆ. ಸಖತ್ ಸಿಂಪಲ್ ಸ್ಟೆಪ್ಸಲ್ಲಿ ನೀವು ಹೈರ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಜಾಬ್ ಹುಡ್ಕೋದು ಸಹ ಸಖತ್ ಸಿಂಪಲ್ಲು. ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡೋದಿರಲಿ, ಕನೆಕ್ಷನ್ಸ್ ಬೆಳೆಸೋದಿರಲಿ, ಈ ಆ್ಯಪಲ್ಲಿ ಮಾಡ್ಬೋದಾಗಿರುತ್ತೆ. ಸೊ ಆ್ಯಪ್ನ ಸಹ ಇಟ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಅಪ್ಲೈ ಮಾಡೋದನ್ನ ಅಂತೂ ಮರಿಲೇಬೇಡಿ ಅಂತ ಹೇಳ್ತಾ ಇವಾಗ ವೀಡಿಯೋಗೆ ಬರೋದಾದರೆ, ಸೊ ಪ್ರೊಫೈಲ್ ಬಿಲ್ಡ್ ಆಯಿತು. ನೆಕ್ಸ್ಟ್ ಈಗ ಜಾಬ್ಗೆ ಅಪ್ಲೈ ಮಾಡಬೇಕು ಅಂದರೆ ಒಂದು ಕ್ಲಾಸಿಕ್ ವೇ ಏನಂದರೆ, ಇಲ್ಲಿ ಜಾಬ್ಸ್ ಅಂತ ಒಂದು ಸೆಕ್ಷನ್ ಇದೆ ಲಿಂಕ್ಡ್ಇನ್ನಲ್ಲಿ. ಸೊ ಜಾಬ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ನಿಮಗೆ ಟಾಪ್ ಪಿಕ್ಸ್ ತೋರಿಸ್ತಾ ಇದೆ. ಆ್ಯಂಡ್ ನಿಮ್ಮ ಪ್ರೊಫೈಲ್ ಬೇಸ್ಡ್ ನಿಮಗೆ ಸ್ವಲ್ಪ ಜಾಬ್ಸ್ನ ತೋರಿಸುತ್ತೆ, ಆಯಿತಾ. ಬಟ್ ನಿಮಗೆ ಇಲ್ಲೇನಾದರೂ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಅನ್ನೋದಾದರೆ ಇಲ್ಲಿ ಸರ್ಚ್ ಮಾಡ್ಬೋದು. ಸರ್ಚ್ ಆಪ್ಷನ್ ಇದೆ. ಈ ಸರ್ಚ್ ಆಪ್ಷನಲ್ಲಿ ತುಂಬಾ ಫಿಲ್ಟರ್ಸ್ ಇದೆ, ನಾನು ತೋರಿಸ್ತೀನಿ ನಿಮಗೆ. ಫಸ್ಟ್ ಆಫ್ ಆಲ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ರೋಲ್ಸ್ಗೆ ಫೈಂಡ್ ಮಾಡ್ತೀನಿ. ಸಾಫ್ಟ್ವೇರ್ ಇಂಜಿನಿಯರ್ ರೋಲ್ಸು. ನೆಕ್ಸ್ಟು ಇಲ್ಲಿ ನೋಡಿ, ಈ ಫಿಲ್ಟರ್ಸ್ನ ಯೂಸ್ ಮಾಡಿ, ಆದಷ್ಟು ಫಿಲ್ಟರ್ಸ್ ಯೂಸ್ ಮಾಡಿ. ಯಾವಾಗ ಪೋಸ್ಟ್ ಮಾಡಿದ್ದಾರೆ, ಅದು ಪಾಸ್ಟ್ ಮಂತಲ್ಲಿದ್ದರೆ ಇನ್ನೂ ಅವರು ಹೈರ್ ಮಾಡ್ತಿರ್ತಾರೆ ಅನ್ನೋ ಒಂದು ಇದಿರುತ್ತೆ. ನೆಕ್ಸ್ಟು ಎಕ್ಸ್ಪೀರಿಯನ್ಸ್ ಲೆವೆಲ್ ಏನು ನಿಮ್ಮದು ಅಂತ ಹಾಕಿ, ಇಲ್ಲಿ ಎಂಟ್ರಿ ಲೆವೆಲ್ ಅಂತ ಇರುತ್ತೆ. ಅಲ್ಲಿ ಕೊಟ್ಟರೆ ಎಂಟ್ರಿ ಲೆವೆಲ್ ಜಾಬ್ಸ್ ಮಾತ್ರ ನೆಕ್ಸ್ಟ್ ಲಿಸ್ಟ್ ಆಗುತ್ತೆ. ನೆಕ್ಸ್ಟು ಯಾವ ಕಂಪನಿಯಲ್ಲಿ ಹುಡುಕ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ನಾನು ಗೂಗಲಲ್ಲಿ ಹುಡುಕ್ತಿದ್ದೀನಿ ಅಂದರೆ, ಸೊ ಗೂಗಲ್ ಅಂತ ಕ್ಲಿಕ್ ಮಾಡಿ. ಸೊ ಗೂಗಲಲ್ಲಿ ಸದ್ಯಕ್ಕೆ ಯಾವುದೋ ಎಂಟ್ರಿ ಲೆವೆಲ್ ಜಾಬ್ಸ್ ಇಲ್ಲ. ಸದ್ಯಕ್ಕೆ ವೇಫೇರ್ ಅನ್ನೋ ಒಂದು ಕಂಪನಿನ ತಗೊಳ್ಳೋಣ. ವೇಫೇರ್, ಯಾ, ಈ ಕಂಪ್ನಿ ಚೂಸ್ ಮಾಡಿದ್ರೆ ನೋಡಿ, ಒಂದು ಜಾಬ್ ಲಿಸ್ಟ್ ಆಗಿದೆ. ಸಾಫ್ಟ್ವೇರ್ ಇಂಜಿನಿಯರ್ ಇಂಟರ್ನ್ ಹೈರ್ ಮಾಡ್ತಿದ್ದಾರೆ. ಆ್ಯಂಡ್ ಅದು ರಿಮೋಟಾ, ನಿಮ್ಗೆ ಹೈಬ್ರಿಡ್ ಬೇಕಾ, ಯಾವ ರೀತಿ ಫಿಲ್ಟರ್ ಹಾಕ್ತೀರಾ ಅನ್ನೋದ್ರ ಮೇಲೆ ಇಲ್ಲಿ ಚೇಂಜ್ ಆಗುತ್ತೆ, ಆಯಿತಾ. ಫೈನಲಿ ನಿಮಗೆ ಒಂದು ಲಿಸ್ಟ್ ಬರುತ್ತೆ ಇಲ್ಲಿ. ಈ ಲಿಸ್ಟಿಂದ ನೀವು ಸೆಲೆಕ್ಟ್ ಮಾಡ್ಕೋತೀರಾ ಯಾವ ಕಂಪ್ನೀಲಿ ನೀವು ಅಪ್ಲೈ ಮಾಡಬೇಕು ಅಂತೇಳಿ. ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ಅಡಾಬಿ ತೊಗೊಳ್ಳೋಣ. API ಕ್ಲೌಡ್ ಇಂಟಿಗ್ರೇಷನ್ ಡೆವಲಪರ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಜಾಬ್ದು ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ಏನಿಲ್ಲ, ನೀವು ಅಪ್ಲೈ ಕ್ಲಿಕ್ ಮಾಡಿದ್ರೆ ಅಡಾಬಿ ಅವರ ಕೆರಿಯರ್ಸ್ ಪೇಜ್ಗೆ ಹೋಗ್ತೀರಾ. ಅವ್ರು ಯಾವುದು ಯೂಸ್ ಮಾಡ್ತಿರ್ತಾರೆ ಹೈರಿಂಗಿಗೆ, ಆ ಪೇಜ್ಗೆ ಹೋಗ್ತೀರಾ. ಕಂಟಿನ್ಯೂ ಹೋದರೆ ಇಲ್ಲಿ ಅಪ್ಲೈ ಮಾಡ್ತೀರಾ. ಇದು ಒಂದು, ಆಯಿತಾ. ಇನ್ನೊಂದೊಂದು ಕಂಪ್ನೀಸ್ ಏನಿರುತ್ತೆ ಅಂದರೆ, ಇನ್ಸ್ಟೆಂಟ್ ಅಪ್ಲೈ ಅಥವಾ ಈಸಿ ಅಪ್ಲೈ ಅಂತ ಒಂದಿರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದರಲ್ಲೂ ಅಪ್ಲೈ, ಇಲ್ಲಿ ಈಸಿ ಅಪ್ಲೈ ಅನ್ನೋ ಒಂದು ಆಪ್ಷನ್ ಇರುತ್ತೆ. ನೀವು ಅನ್ಕೋತೀರಾ ಈಸಿ ಅಪ್ಲೈ ಆದ ತಕ್ಷಣ ನನಗೆ ಕಡಿಮೆ ಟೈಮಲ್ಲಿ ಜಾಬ್ ಸಿಕ್ಬಿಡುತ್ತೆ ಅಂದರೆ, ಲೈಕ್ ಅಪ್ಲಿಕೇಶನ್ ಆಗೋಗುತ್ತೆ 2 ಮಿನಿಟ್ಸಲ್ಲಿ, ಏನು ಕ್ಲಿಕ್ ಮಾಡೋದಷ್ಟೇ, ನಿಮ್ಮ ರೆಸ್ಯೂಮೆ ಹಾಕೋದಷ್ಟೇ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಈಸಿ ಎಲ್ಲಿರುತ್ತೋ ಅಲ್ಲಿ ಜಾಸ್ತಿ ಜನ ಇರ್ತಾರೆ, ಕಾಂಪಿಟೇಷನ್ ತುಂಬಾ ಇರುತ್ತೆ. ಈಗ 1,00,000 ಜನ ಈಸಿ ಅಪ್ಲೈ ಅಲ್ವಾ ಅಂದ್ಬಿಟ್ಟು ಒಂದು ಕ್ಲಿಕ್ ಮಾಡಿಬಿಟ್ಟಿರ್ತಾರೆ. ಬಟ್ ಅವರ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕೆರಿಯರ್ಸ್ ಪೇಜಲ್ಲಿ ತುಂಬ ಫಾರ್ಮ್ನ ಫಿಲ್ ಮಾಡ್ತಾರೆ ಅಂದರೆ ಅದು ಕಡಿಮೆ ಜನ ಇರ್ತಾರೆ. ಸೊ ಆದಷ್ಟು ಅದನ್ನು ಪ್ರಿಫರ್ ಮಾಡಿ. ಈಸಿ ಅಪ್ಲೈ ಯಾವಾಗಲೂ 99% ಟೈಮ್ಸ್ ನಿಮಗೆ ಯಾವುದೇ ರೀತಿಯ ಪಾಸಿಟಿವ್ ರೆಸ್ಪಾನ್ಸ್ ಕೊಡಲ್ಲ. ಇದು ಫಸ್ಟ್ ಟ್ರಿಕ್ಕು. ಈಸಿ ಅಪ್ಲೈನ ಯೂಸ್ ಮಾಡೋ ಬದಲು ನಾರ್ಮಲ್ ಅವ್ರ ಕೆರಿಯರ್ಸ್ ಪೇಜ್ಗೆ ಹೋಗಿ ಯಾವುದು ಜಾಬ್ಸ್ ಇರುತ್ತೆ ಅದ್ರ ಮೇಲೆ ಜಾಸ್ತಿ ಟೈಮ್ ಕೊಡಿ, ಓಕೆ. ಸೊ ಇದು ಒಂದು ಸಿಂಪಲ್ ಅಪ್ಲೈ ಮಾಡೋಕ್ಕೆ, ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಒಂದು ಸಿಂಪಲ್ ವೇ, ಆಯಿತಾ. ಬಟ್ ಇವಾಗ ನೀವು ಎಕ್ಸ್ಟ್ರಾ ಸ್ಟ್ಯಾಂಡ್ ಔಟ್ ಆಗಬೇಕು ಅನ್ನೋದಾದರೆ ಯಾವುದಾದ್ರೂ ಒಂದು ಪ್ರೊಫೈಲ್ ತೊಗೊಳ್ಳಿ. ಇವಾಗ ಯಾವುದೋ ಒಂದು ಜಾಬ್ ತೊಗೊಳ್ಳಿ, ಡೆವಾಪ್ಸ್ ಇಂಜಿನಿಯರ್ ಇದೆ ಕ್ರಿಕ್ಬಝಲ್ಲಿ. ಇಲ್ಲಿ ನೋಡಿದ್ರೆ ನಿಮಗೆ ಮೀಟ್ ದ ಹೈರಿಂಗ್ ಟೀಮ್ ಅಂತ ಇದೆ. ಹೈರಿಂಗ್ ಟೀಮಲ್ಲಿ ಯಾರಿದ್ದಾರೆ, ಯಾರು ಆ್ಯಕ್ಚುಲಾಗಿ ಹೈರ್ ಮಾಡ್ತಿರೋದು, ಟೋಟಲ್ ಹೈರಿಂಗ್ ಪ್ರಾಸೆಸ್ನ ಯಾರು ಮ್ಯಾನೇಜ್ ಮಾಡ್ತಿದ್ದಾರೆ ಆ ಕಂಪನಿಗೆ ಅಂತ. ಇಲ್ಲಿ ಕೀರ್ತನ ಅವರು ಯಾರೋ ಇದ್ದಾರೆ, ಇದರಲ್ಲಿ ಟ್ಯಾಲೆಂಟ್ ಅಕ್ವಿಸಿಷನ್ ಸ್ಪೆಷಲಿಸ್ಟ್ ಇರ್ಬೋದು, HR ಇರ್ಬೋದು, ಇರ್ತಾರೆ, ಆಯಿತಾ. ಅವ್ರಿಗೆ ಡೈರೆಕ್ಟಾಗಿ ರೀಚ್ ಔಟ್ ಮಾಡಿ, ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಸೊ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರೀಮಿಯಂ ತೊಗೊಳ್ಳಿ ಅಂತ ಹೇಳ್ಬೋದು. ಬಟ್ ಇನ್ನೊಂದು ವೇ ಏನಂದರೆ, ಅವರ ಪ್ರೊಫೈಲ್ಗೆ ಕ್ಲಿಕ್ ಮಾಡಿ. ಪ್ರೊಫೈಲಲ್ಲಿ ನೀವು ಫಸ್ಟು ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡಬೇಕಾದ್ರೆ ಇಲ್ಲಿ ಆ್ಯಡ್ ಎ ನೋಟ್ ಅಂತ ಇರುತ್ತೆ. ಸೊ ಆ್ಯಡ್ ಎ ನೋಟ್ ಕೊಟ್ಟು ಇಲ್ಲಿ ನಿಮ್ಗೇನು ಸ್ಕಿಲ್ಸ್ ಗೊತ್ತು, ನಿಮ್ಗೇನು ಎಕ್ಸ್ಪೀರಿಯನ್ಸ್ ಇದೆ, ನೀವು ಯಾಕೆ ಈ ಕಂಪ್ನಿಗೆ ಬರಬೇಕು ಅಂತ ಅನ್ಕೋತೀರಾ, ಈ ರೀತಿ ಒಂದು ಸ್ಮಾಲ್, ಒಂದು ಸಿಂಪಲ್ ಮೆಸೇಜ್ನ ಹಾಕಿ. ಮೆಸೇಜ್ನ ಜನ್ರೇಟ್ ಮಾಡ್ಸೋಕ್ಕೆ ChatGPT ಇದೆ. ಸೊ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಈ ಮೆಸೇಜ್ನ ಕಳಿಸಿದ್ಮೇಲೆ ನೀವು ಒಂದು ಎಕ್ಸ್ಟ್ರಾ ವೇನ ಓಪನ್ ಮಾಡಿ, ಎಕ್ಸ್ಟ್ರಾ ಡೋರ್ನ ಒಂದು ಓಪನ್ ಮಾಡ್ಕೊತಿದ್ದೀರಾ. ನಿಮಗೆ ಲೈಕ್ ಒಂದೇ ಒಂದು ಡೋರ್ನ ಆಕ್ಸೆಸ್ ಮಾಡ್ಬೋದು. 2 ಡೋರ್ ಇದೆ. ಇವಾಗ ಒಂದು ಜಾಬ್ಗೂ ಅಪ್ಲೈ ಮಾಡಿದ್ದೀರಾ, ಅಲ್ಲಿಂದನೂ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸ್ ಇದೆ. ಆ್ಯಂಡ್ ಡೈರೆಕ್ಟಾಗಿ ಮೆಸೇಜ್ ಸಹ ಮಾಡಿದ್ದೀರಾ. ಸೊ ನಿಮಗೆ ಡೈರೆಕ್ಟ್ ರಿಪ್ಲೈ ಸಿಗೋವಂಥ ಚಾನ್ಸ್ ಸಹ ಇದೆ. ಸಿಕ್ಕಿದ್ರೆ ಲೈಕ್ ಅದು ಇನ್ನೂ ಈಸಿ ಮಾಡುತ್ತೆ ನಿಮ್ಮ ಪ್ರಾಸೆಸ್ನ. ಸೊ ದ್ಯಾಟ್ ಈಸ್ ದ ಸೆಕೆಂಡ್ ವೇ, ಆಯಿತಾ. ನೀವು ಹೈರಿಂಗ್ ಟೀಮ್ನ ಡೈರೆಕ್ಟಾಗಿ ಮಾತಾಡಿಸ್ಬೋದು ಇಲ್ಲಿಂದ. ನೆಕ್ಸ್ಟ್ ಏನಂದರೆ, ಇಲ್ಲಿ ನೀವು ಜಾಬ್ ಸೆಕ್ಷನಲ್ಲಿ ಸರ್ಚ್ ಮಾಡೋಕ್ಕೂ ಬದಲು ಏನು ಮಾಡ್ತೀರಾ, ಇಲ್ಲಿ ನೀವು ಯಾವುದೋ ಒಂದು ಕಂಪನಿಗೆ ಹೋಗಬೇಕು ಅಂತ ಅಂದ್ಕೊಳ್ಳಿ. ನಿಮಗೆ ಫಾರ್ ಎಕ್ಸಾಂಪಲ್ JP Morgan and Chase ಕಂಪನಿ ಇಷ್ಟ, ಅಲ್ಲಿ ನೀವು ವರ್ಕ್ ಮಾಡಬೇಕು ಅಂತ ಇದ್ದೀರಾ ಅಂತ ಅಂದ್ಕೊಳ್ಳಿ. JP Morgan and Chaseಗೆ ಹೋದರೆ ಮತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ JP Morgan and Chase ಮೇಲೆ ಇಲ್ಲಿ ಅವರ ಕಂಪನಿ ಪೇಜ್ ಬರುತ್ತೆ. ಕಂಪನಿ ಪೇಜಲ್ಲಿ ಇಲ್ಲಿ ಪೀಪಲ್ ಅನ್ನೋ ಒಂದು ಸೆಕ್ಷನ್ ಇದೆ. ಸೊ ಪೀಪಲ್ ಅನ್ನೋ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ ಕಂಪನಿಲಿ ಯಾರ್ಯಾರಿದ್ದಾರೆ, ಯು ಮೇನೋ, ಹೂ ಆರ್ ದ ಪೀಪಲ್ ಯು ಮೇನೋ. ನಾನು GSOC ಮಾಡಿರೋದ್ರಿಂದ ಇವರು ಯಾರೋ GSOC ಮಾಡಿದ್ದಾರೆ ಆ್ಯಂಡ್ ಅವರು SW ಆಗಿದ್ದಾರೆ. ಸೊ ನನಗೆ ಅವರು ಕನೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ. ಆ ರೀತಿ ಒಂದು AI ನಿಮಗೆ ಇಲ್ಲಿ ಸಜೆಷನ್ಸ್ ಕೊಡುತ್ತೆ. ಸೊ ಇವ್ರ ಜೊತೆ ಆದಷ್ಟು ಕನೆಕ್ಟ್ ಆಗಿ. ಎಷ್ಟೊಂದು ಜನದ ಜೊತೆ, ಒಂದು 3-4 ಜನ ಜೊತೆ ಕನೆಕ್ಟ್ ಆಗಬೇಕಾದ್ರೆ ಸಿಂಪಲ್ ರಿಕ್ವೆಸ್ಟ್ ಕಳಿಸಿ. ಐ ಆಮ್ ಲೈಕ್ ಕೀನ್ ಅಬೌಟ್ ದಿಸ್ ಕಂಪನಿ, ಹೌ ಇಸ್ ವರ್ಕ್ ಲೈಫ್ ಬ್ಯಾಲೆನ್ಸ್ ದೇರ್, ಆರ್ ಹೌ ಇಸ್ ವರ್ಕ್ ದೇರ್. ಈ ರೀತಿ ಒಂದು ಸಿಂಪಲ್ ಮೆಸೇಜ್ ಕಳಿಸಿ. ಸ್ಟಾರ್ಟಿಂಗಲ್ಲೇ ನೀವು ಅಲ್ಲಿ ಜಾಯ್ನ್ ಆಗಬೇಕು ಅಂತ ಒಂದು ಸ್ಮಾಲ್ ಹಿಂಟ್ನ ಕೊಟ್ಟಿದ್ದೀರಾ. ನೆಕ್ಸ್ಟ್ ಟೈಮ್ ಏನಾದರೂ ಓಪನಿಂಗ್ಸ್ ಇದ್ದರೆ ಅವರು ನಿಮಗೆ ರೀಚ್ ಔಟ್ ಮಾಡೋ ಚಾನ್ಸು ಸಹ ಇರುತ್ತೆ. ನನಗೆ ರೀಚ್ ಔಟ್ ಮಾಡಿದ್ದಾರೆ.
ಆ್ಯಂಡ್ ಇಲ್ಲಿ ಕನೆಕ್ಟ್ ಆಗೋದ್ರಿಂದ ಏನಾಗುತ್ತೆ ನಿಮಗೆ, ನೆಕ್ಸ್ಟ್ ಟೈಮು ಈ ಕಂಪನಿ ಯಾವುದಾದ್ರೂ ಒಂದು ಜಾಬ್ನ ಓಪನ್ ಮಾಡಿದ್ರೆ ಇಲ್ಲಿ, ಸೊ ಜಾಬ್ಸ್ನ ಓಪನ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಅವ್ರಿಗೆ ಕೇಳ್ಬೋದು, ಈ ಜಾಬ್ಗೆ ನನಗೆ ಒಂದು ರೆಫರಲ್ ಕೊಡಿ ಅಂತ ಹೇಳಿ. ಸೊ ನಿಮಗೆ ಇನ್ನೂ ಈಸಿ ಆಗುತ್ತೆ ಡೈರೆಕ್ಟ್ ಹೋಗೋಕ್ಕೆ. ನೀವು ಯಾವುದೋ ಒಂದು ಅಪ್ಲೈ ಮಾಡಿ ಅವ್ರು ಶಾರ್ಟ್ ಲಿಸ್ಟ್ ಮಾಡೋದಕ್ಕಿಂತ ಇಂಟರ್ನಲ್ಲಿ ಯಾವುದೋ ಒಬ್ಬ ಎಂಪ್ಲಾಯಿನೇ ನಿಮ್ಮ ನೇಮ್ನ ರೆಫರ್ ಮಾಡ್ತಿದ್ದಾರೆ ಎಚ್ ಆರ್ಗೆ ಅಂದರೆ, ಸೊ ಅಲ್ಲಿ ನಿಮ್ಮ ಚಾನ್ಸಸ್ ಜಾಸ್ತಿ ಇಂಪ್ರೂವ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ನಿಮ್ಮ ಡ್ರೀಮ್ ಕಂಪನಿ ಇರೋ ಎಂಪ್ಲಾಯೀಸ್ ಜೊತೆ ಕನೆಕ್ಟ್ ಆಗಿ. ಕನೆಕ್ಟ್ ಆಗಬೇಕಾದ್ರೆ ಸುಮ್ಮನೆ ಏನಕ್ಕೆ ಕನೆಕ್ಟ್ ಆಗ್ತಾರೆ ಅವರು, ನಿಮಗೆ ಏನು ಲಿಂಕೇ ಇಲ್ಲ ಅಂದರೆ ಸುಮ್ಮನೆ ಕನೆಕ್ಟ್ ಕ್ಲಿಕ್ ಮಾಡಿ ವೇಸ್ಟ್ ಮಾಡ್ಕೋಬೇಡಿ. ಸೊ ಇಲ್ಲಿ ಒಂದು ಬೆಟರ್ ಆಪ್ಷನ್ ಏನಾಗುತ್ತೆ ಅಂದರೆ ಸರ್ಚ್ನ ಯೂಸ್ ಮಾಡಿ. ಸರ್ಚಲ್ಲಿ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಡ್ರೀಮ್ ಕಂಪನಿ ಗೂಗಲ್ ಇದೆ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಈಗ ಫಾರ್ ಎಕ್ಸಾಂಪಲ್ ನನಗೆ ತಗೊಳ್ಳೋದಾದರೆ, ನಾನು ನವೋದಯದಲ್ಲಿ ಓದಿದ್ದು, ಜವಾಹರ್ ನವೋದಯ ವಿದ್ಯಾಲಯ ನೀವೆಲ್ಲ ಕೇಳಿರ್ತೀರ. ಸೊ ನಾನೇನು ಮಾಡ್ತೀನಿ, ನಮ್ಮ ಕಾಲೇಜ್ದು ಅಲ್ಯುಮಿನೈನ ಸರ್ಚ್ ಮಾಡ್ತೀನಿ. ಅದನ್ನು ಸರ್ಚ್ ಮಾಡೋಕ್ಕೆ ಏನಿಲ್ಲ, ಗೂಗಲ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ನನಗೆ ಕನೆಕ್ಟ್ ಆಗಬೇಕು, ಯಾರ್ಯಾರೋ ನಮ್ಮ ಕಾಲೇಜಲ್ಲಿ ನಮ್ಮ ಸ್ಕೂಲಲ್ಲಿ ಓದಿದ್ರು ಅವರಿಗೆ. ಸೊ ಇಲ್ಲಿ ಸರ್ಚ್ ಮಾಡಿದೆ. ಸರ್ಚ್ ಮಾಡಾದ್ಮೇಲೆ ಇಲ್ಲಿ ಪೀಪಲ್ ಅಂತ ಚೂಸ್ ಮಾಡಿ. ಪೀಪಲ್ ಅಂತ ಚೂಸ್ ಮಾಡಿ ಏನು ಮಾಡಿ, ಇಲ್ಲಿ ನಿಮ್ಗೆ ಎಷ್ಟೊಂದು ಜನ ಬರ್ತಾರೆ, ಬಟ್ ಇವರೆಲ್ಲ ನಿಮಗೆ ಗೊತ್ತಿಲ್ಲದಿರೋರು ಆಗಿರ್ಬೋದು. ಅದಕ್ಕೋಸ್ಕರ ಇಲ್ಲಿ ಆಲ್ ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಬಂದು ಎಷ್ಟೊಂದು ಫಿಲ್ಟರ್ಸ್ ಇದೆ, ನೀವೇ ಒಂದು ರಿಸರ್ಚ್ ಮಾಡ್ಕೋಬೋದು. ಬಟ್ ಇಲ್ಲಿ ಮೇಯ್ನ್ ಆಗಿ ಆ್ಯಡ್ ಎ ಸ್ಕೂಲ್ ಅಂತ ಕೊಟ್ಟು ನಿಮ್ಮ ಸ್ಕೂಲ್ನ ಇಲ್ಲಿ ಹಾಕಿ. JNV ಅಲ್ವಾ ನಮ್ಮದು, ಸೊ JNV ಅಂತ ಸರ್ಚ್ ಮಾಡಿದ್ರೆ ಜವಾಹರ್ ನವೋದಯ ವಿದ್ಯಾಲಯ ಬಂತು. ಆ್ಯಂಡ್ ನನ್ನ ಕಾಲೇಜ್ ಬಂದು SJCE. ಓಕೆ, ಸೊ SJCE ಇಲ್ಲಿ ಶ್ರೀ ಜಯಚಾಮರಾಜೇಂದ್ರ ಅಂತ ಬರ್ಬೋದು. ಶ್ರೀ ಜಯಚಾಮರೇಂದ್ರ ಬಂತು. ಇವೆರಡು ಕಾಲೇಜಲ್ಲಿ ಓದಿದ್ದ ಗೂಗಲಲ್ಲಿರೋ ಸಾಫ್ಟ್ವೇರ್ ಇಂಜಿನಿಯರ್ಸ್ದು ಲಿಸ್ಟ್ ಕೊಡುವಂಥ ಶೋ ರಿಸಲ್ಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಬಂದಿದೆ. ಇವರೆಲ್ಲ ನಮ್ಮ ಕಾಲೇಜ್, ನಮ್ಮ ಅಲ್ಯುಮಿನೈಸ್ ಆಗಿರೋದ್ರಿಂದ ನಾನು ಕನೆಕ್ಟ್ ಆಗೋಕ್ಕೆ ಈಸಿ ಆಗುತ್ತೆ. ಯಾಕೆಂದ್ರೆ ಡೈರೆಕ್ಟ್ಲಿ ಟೆಲ್ ದೆಮ್, ನಾನು ನಿಮ್ಮ ಕಾಲೇಜಲ್ಲೇ ಓದಿದ್ದು, ನಿಮ್ಮ ಸ್ಕೂಲಲ್ಲೇ ಓದಿದ್ದು, ಐ ವಾಂಟೆಡ್ ಟು ಕನೆಕ್ಟ್ ವಿತ್ ಯು ಆ್ಯಂಡ್ ನೋ ಹೌ ಥಿಂಗ್ಸ್ ವರ್ಕ್ ಇನ್ ಗೂಗಲ್. ನನಗೂ ಹೈರಿಂಗ್ ಇಂಟ್ರೆಸ್ಟ್ ಇದೆ, ಗೂಗಲಲ್ಲಿ ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇದೆ. ಬಟ್ ಸದ್ಯಕ್ಕೇನು ಅದನ್ನು ಫುಲ್ ಡೈರೆಕ್ಟಾಗಿ ಹೇಳ್ಬಿಡಿ, ಇಂಟ್ರೆಸ್ಟ್ ಇದೆ. ಸೊ ದಟ್ಸ್ ವೈ ಐ ವಾಸ್ ಥಿಂಕಿಂಗ್ ಆಫ್ ಗೆಟಿಂಗ್ ಸಮ್ ಡೀಟೇಲ್ಸ್ ರಿಗಾರ್ಡಿಂಗ್ ಹೌ ದ ವರ್ಕ್ ಕಲ್ಚರ್ ಇಸ್ ದೇರ್. ಆ ಥರ ಇಂಡೈರೆಕ್ಟಾಗಿ ಒಂದು ಕನೆಕ್ಷನ್ನ ಬೆಳೆಸ್ಕೋತಿರ್ತೀರ. ಸೊ ಅವ್ರಿಗೆ ಸೊ ಫೈನಲಿ ಒಂದು ಕನೆಕ್ಷನ್ಸ್ನ ಬೆಳೆಸ್ಕೋತಾ ಇರ್ತೀರ. ಆದಷ್ಟು ಕನೆಕ್ಷನ್ಸ್ನ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಟೈಮು ಯಾವುದಾದ್ರೂ ಗೂಗಲ್ ರಿಲೀಸ್ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಂಟರ್ನ್ಸ್ದು ರಿಲೀಸ್ ಮಾಡಿದ್ರೆ 2026 ಬ್ಯಾಚ್ಗೆ ಡೈರೆಕ್ಟಾಗಿ ಹೋಗಿ ನಿಮ್ಗೆ ಆಗಲೇ ಗೊತ್ತಿರೋ ಕನೆಕ್ಟ್ ಆಗಿರೋ ಸ್ವಲ್ಪ ಜನನ ಡೈರೆಕ್ಟಾಗಿ ನೀವು ಕೇಳ್ಬೋದು, ನಮಗೆ ಈ ರೆಫರಲ್ ಬೇಕು ಆ್ಯಂಡ್ ಕ್ಯಾನ್ ಯು ರೆಫರ್ ಮೀ ಫಾರ್ ದಿಸ್ ಅಂತ. ಸೊ ಅಲ್ಲಿ ನಿಮಗೆ ಇನ್ನೊಂದು ಯೂಸ್ ಆಗುತ್ತೆ. ಸೊ ಕನೆಕ್ಟ್ ಆಗ್ತಿರ್ತೀರ, ಆ ಕಂಪನೀಲಿ ಯಾರು ವರ್ಕ್ ಮಾಡ್ತಿರ್ತಾರೆ ಅವ್ರ ಜೊತೆ ಕನೆಕ್ಟ್ ಆಗ್ತಿರ್ತೀರ. ಇವಾಗ ಎಲ್ಲದಕ್ಕಿಂತ ಇನ್ನೊಂದು ಮೇಯ್ನ್ ಆಪ್ಷನ್ ಏನಂದರೆ, ನೀವು ನಿಮ್ಮ ಪ್ರೊಫೈಲ್ನ ಬಿಲ್ಡ್ ಮಾಡೋದಷ್ಟೇ ಅಲ್ಲ, ಆದಷ್ಟು ಲೈಕ್ ಕನ್ಸಿಸ್ಟೆಂಟ್ಲಿ ನೀವು ಪೋಸ್ಟ್ ಸಹ ಮಾಡಬೇಕು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರಾಜೆಕ್ಟ್ ಬಿಲ್ಡ್ ಮಾಡ್ತೀರಾ, ಆ ಪ್ರಾಜೆಕ್ಟ್ ಬಗ್ಗೆ ಹಾಕಿ, ಏನೇನು ಕಲ್ತ್ರಿ, ಏನೇನು ಮಾಡಿದ್ದೀರಾ ಆ ಪ್ರಾಜೆಕ್ಟಲ್ಲಿ, ಅದರ ಲಿಂಕ್ ಹಾಕಿ. ಈ ರೀತಿ ಪ್ರಾಜೆಕ್ಟ್ ಬಿಲ್ಡ್ ಮಾಡಿ ಆಗ್ತಾ ಇರ್ತೀರಾ. ಅವಾಗ ಯಾರೋ ಒಬ್ಬರು ನೋಟಿಸ್ ಮಾಡ್ತಾರೆ ನಿಮಗೆ, ಓ ಇವ್ರು ಏನೋ ಪ್ರಾಜೆಕ್ಟ್ ಬಿಲ್ಡ್ ಮಾಡ್ತಿದ್ದಾರೆ, ಇದೇ ರೀತಿ ಪ್ರಾಜೆಕ್ಟ್ ನಮ್ಮ ಕಂಪನಿಲೂ ಬೇಕು, ನಮ್ಮ ಕಂಪ್ನಿಲೂ ಏನೋ ಸಿಮಿಲರ್ ಮಾಡ್ತಾ ಇದ್ದೀವಿ ಅಂತೇಳಿ ನಿಮಗೆ ಡೈರೆಕ್ಟ್ ರೀಚ್ ಔಟ್ ಮಾಡ್ತಾರೆ. ಸಮ್ಟೈಮ್ಸ್ ಇಂಟರ್ವ್ಯೂ ಇಲ್ಲದೇನೂ ಸಹ ನಿಮಗೆ ಜಾಬ್ ಸಿಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಏನೇ ಮಾಡಿದ್ರು, ಅದು ಸಿಂಪಲ್ ಪ್ರಾಜೆಕ್ಟ್ ಅಂತಲೂ ಅನಿಸಿದ್ರು ಸಹ ಇಲ್ಲಿ ಒಂದು ಪೋಸ್ಟ್ನ ಹಾಕಿ, ಆ ಪ್ರಾಜೆಕ್ಟ್ ಬಗ್ಗೆ ನೀವೇನು ಕಲ್ತ್ರಿ, ನೀವೇನು ಮಾಡಿದ್ದೀರಾ ಪ್ರಾಜೆಕ್ಟಲ್ಲಿ, ಆ ಪ್ರಾಜೆಕ್ಟ್ ಏನು ಒಂದು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದೆ, ಆ ರೀತಿ ಪೋಸ್ಟ್ ಮಾಡೋದ್ರಿಂದ ನಿಮಗೆ ರೀಚ್ ಜಾಸ್ತಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಪೋಸ್ಟ್ಸ್ಗೆ ಬಂದರೆ, ನನ್ನ ಪ್ರೊಫೈಲ್ಗೆ ಬರ್ತೀನಿ. ಸೊ ನನ್ನ ಪ್ರೊಫೈಲ್ಗೆ ಬಂದರೆ ಇಲ್ಲಿ ಪೋಸ್ಟ್ಸ್ ಸೆಕ್ಷನ್ಗೆ ಹೋದರೆ ಇಲ್ಲಿ ಫೀಚರ್ಡೇ ನೋಡಿ, ನಾನು ಗೂಗಲ್ ಸಮ್ಮರ್ ಆಫ್ ಕೋಡಲ್ಲಿ ನಾನು ಏನು ಮಾಡಿದ್ದೆ, ನಾನು ಯಾವುದೋ ಒಂದು ಹ್ಯಾಕಥಾನ್ ಗೆದ್ದೆ, ಹ್ಯಾಕಥಾನಲ್ಲಿ ಏನು ಪ್ರಾಜೆಕ್ಟ್ ಇತ್ತು, ಇನ್ನೊಂದು ಹ್ಯಾಕಥಾನಲ್ಲಿ ಏನು ಪ್ರಾಜೆಕ್ಟ್ ಇತ್ತು, ಈ ರೀತಿ ಎಲ್ಲ ಒಂದು ಪೋಸ್ಟ್ನ ನಾನು ಹಾಕಿರ್ತೀನಿ ಅಲ್ಲಿ. ನೀವು ಇಲ್ಲಿ ಹೋದರೆ ಪೋಸ್ಟ್ ಸೆಕ್ಷನಲ್ಲಿ ಟೋಟಲಿ ನೋಡಿ, ಇನ್ನೊಂದು ಯಾವುದೋ ನಾಕ್ಸ್ ಅನ್ನೋ ಒಂದು ಪ್ರಾಡಕ್ಟ್ ಮೇಲೆ ವರ್ಕ್ ಮಾಡಿದ್ದು, ಅದ್ರ ಬಗ್ಗೆ ಡೀಟೇಲ್ಸ್ ಹಾಕಿದೆ. ಆ್ಯಂಡ್ ಈ ರೀತಿ ನೀವು ಆದಷ್ಟು ಪೋಸ್ಟ್ ಮಾಡಿದಷ್ಟು ನಿಮ್ಮ ರೀಚ್ ಜಾಸ್ತಿ ಆಗುತ್ತೆ. ಲಿಂಕ್ಡ್ಇನ್ ಸಹ ಅಲ್ಗೋರಿದಮ್ ಇದೆ, ಅದು ಆಪ್ಟಿಮೈಸ್ ಮಾಡುತ್ತೆ, ಯಾವುದು ಆ್ಯಕ್ಟಿವ್ ಇರ್ತಾರೆ ಆ್ಯಕ್ಟಿವ್ ಯೂಸರ್ಸ್ನ ಆಪ್ಟಿಮೈಸ್ ಮಾಡುತ್ತೆ. ಅವ್ರಿಗೂ ಅದೇ ಬೇಕಾಗಿರೋದು, ಡೈಲಿ ಆ್ಯಕ್ಟಿವ್ ಯೂಸರ್ಸ್ ಬೇಕು. ಅದಕ್ಕೋಸ್ಕರ ಸೊ ಈ 4 ನಾನು ಟಿಪ್ಸ್ ಹೇಳಿರ್ಬೋದು ನಿಮಗೆ. ಫಸ್ಟ್ ಆಫ್ ಆಲ್ ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡಿ, ಒಂದು ಡೀಸೆಂಟ್ ಪ್ರೊಫೈಲ್ನ ಮೇಂಟೈನ್ ಮಾಡಿ. ನೆಕ್ಸ್ಟು ಇಂಪಾರ್ಟೆಂಟು, ಆದಷ್ಟು ಪೋಸ್ಟ್ ಮಾಡಿ. ನೀವು ಏನೇ ಮಾಡಿದ್ರು ನಿಮ್ಮ ವರ್ಕ್ಸ್ನ ಪೋಸ್ಟ್ ಮಾಡಿ ಲಿಂಕ್ಡ್ಇನ್ನಲ್ಲಿ. ಸೊ ನಿಮಗೆ ಆಪ್ಟಿಮೈಸೇಷನ್ ಸಿಗುತ್ತೆ ಆ್ಯಂಡ್ ಎಲ್ಲಿಂದನೂ ಸಹ ನಿಮಗೆ ಆಪರ್ಚುನಿಟಿ ಬರ್ಬೋದು, ಯಾವತ್ತು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಜಾಬ್ಸ್ಗೆ ಅಪ್ಲೈ ಮಾಡಬೇಕಾದ್ರೆ ಈಸಿ ಅಪ್ಲೈನ ಸ್ವಲ್ಪ ಇಗ್ನೋರ್ ಮಾಡಿ. ಈಸಿ ಅಪ್ಲೈ ಇದ್ದರೆ ಡೈರೆಕ್ಟಾಗಿ ರೀಚ್ ಔಟ್ ಮಾಡಿ, ಯಾರು ಹೈರಿಂಗ್ ಟೀಮಲ್ಲಿ ಇರ್ತಾರೆ ಅವ್ರಿಗೆ. ಅಲ್ಲಿ ನಿಮ್ಮ ಒಂದು ಚಾನ್ಸಸ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಫೋರ್ತ್ ಆಪ್ಷನ್ ಬಂದು, ಆದಷ್ಟು ನಿಮ್ಮ ಯಾವ ಡ್ರೀಮ್ ಕಂಪ್ನಿಲಿ ನೀವು ವರ್ಕ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಅಲ್ಲಿ ಅದನ್ನು ಸರ್ಚ್ ಮಾಡಿ, ಅವ್ರನ್ನ ಲೈಕ್
ಫ್ರೀಕ್ವೆಂಟ್ ಆಗಿ ಕನೆಕ್ಟ್ ಆಗ್ತಾ ಇರಿ. ದಿನ ಒಂದು ಇಬ್ಬಿಬ್ರು 3 ಜೊತೆ ಮಾತಾಡ್ತಾ ಇದ್ರೆ ಫೈನಲ್ ಆಗಿ ಒಂದು 30 ಡೇಸಲ್ಲಿ ನೀವು ಒಂದು 60 ಜನ ಕಂಪನಿ ಎಂಪ್ಲಾಯೀಸು ನಿಮಗೆ ಗೊತ್ತಿರ್ತಾರೆ. ಅವಾಗ ನಿಮಗೆ ಈಸಿ ಆಗುತ್ತೆ ನೆಕ್ಸ್ಟ್ ಟೈಮ್ ರೆಫರಲ್ ತಗೊಳ್ಳೋದಿರಲಿ, ಅಥವಾ ಅಲ್ಲಿ ಜಾಬ್ ಅಪ್ಲೈ ಏನಾದ್ರು ಜಾಬ್ ಇಂಟರ್ನಲಿ ಅವ್ರಿಗೆ ನೋಟಿಫಿಕೇಶನ್ ಸಿಕ್ಕಿದ್ರೆ ಬೇಗ ನಿಮಗೆ ಫಸ್ಟ್ ಗೊತ್ತಾಗೋದಿರಲಿ, ಅಥವಾ HR ಜೊತೆ ಮಾತಾಡೋದಾಗಿರಲಿ. ಈ ರೀತಿ ಎಲ್ಲ ಒಂದು ಯೂಸ್ ಕೇಸ್ ಇದರಿಂದ ಲಿಂಕ್ಡ್ಇನ್ನಿಂದ ಇದೆ. ಸೊ ಲಿಂಕ್ಡ್ಇನ್ನ ಜಸ್ಟ್ ಜಾಬ್ಗೆ ಅಂತಲೇ ಮಾಡಿಲ್ಲ, ಇದು ಎಲ್ಲ ಇದೆ. ಆಪರ್ಚುನಿಟೀಸ್ ಯಾವಾಗ ಬರುತ್ತೆ, ಹೆಂಗೆ ಬರುತ್ತೆ, ಎಷ್ಟಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತೇ ಸ್ಟಾರ್ಟ್ ಮಾಡಿ. ಲಿಂಕ್ಡ್ಇನ್ ಪ್ರೊಫೈಲ್ ಇಲ್ಲ ಅಂದರೆ ನನ್ನ ಲಿಂಕ್ಡ್ಇನ್ ಪ್ರೊಫೈಲ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಏನೇನು ಹಾಕಬೇಕು ಅನ್ನೋ ಒಂದು ವೀಡಿಯೋ ಇದೆ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಅದನ್ನು ಸಹ ಚೆಕ್ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ ಅವರ ರಿಕ್ರೂಟ್ಮೆಂಟ್ ಡ್ರೈವ್ಗೆ ಹೋಗೋದನ್ನ ಮಿಸ್ ಮಾಡಬೇಡಿ. ಇವಾಗಲೇ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ. ಆ್ಯಂಡ್ ಏನಾದರೂ ಜಾಬ್ ಸಿಕ್ಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು.